ಅಲ್ಲ, ಈ ಸ್ತ್ರೀ ಶಕ್ತಿ ಮಾಡಿದ್ ನಿಮ್ಗೆ ಒಳ್ಳೇದಾಗ್ಲಿಲ್ವಾ? ಒಳ್ಳೇದಾಗಬಹುದು, ಆದ್ರೆ ನಮ್ಗಂತೂ ನಿಜವಾಗ್ಲೂ ಆಗಿಲ್ಲ ಸರ್. ನಾವು ಒಂದು ಪಾಸ್ ಮಾಡ್ಕೊಂಡು ಸುಮ್ಮನೆ ಹೋಗ್ತಿದ್ವಿ. ಎಲ್ಲರಿಗೂ ಅವಶ್ಯಕತೆ ಬೇಕು. ಮಂಗಳವಾರ ಬಂತು, ಶುಕ್ರವಾರ ಬಂತು, ಎಲ್ಲ ಬರೋಣ ಎಲ್ಲ ಬರ್ಲಿಲ್ಲ ಹತ್ತಕ್ಕಾಗಲ್ಲ ನಾವು. ಮನೆ ತಾವ್ ಕೆಲಸ ಮಾಡೋದ್ ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ಅಲ್ಲ, ನಿಮಗ್ ತೊಂದ್ರೆ ಆಗತ್ತಲ್ಲ. ಏನ್ ಎಜುಕೇಶನ್ ಡ್ರಾಪ್ ಆದ್ರೆ ನಾಳೆ ತಗೊಳಕ್ ಆಗಲ್ಲ. ನಾವೇನ್ ಮಾಡ್ಬೇಕು ಅವಾಗ? ಒಂದ್ 10 ಪೇಜ್ ಬರ್ಸಿರ್ತಾರೆ, ನಮ್ಗೆ ಗೊತ್ತಲ್ಲ, ಬುಡ ಅರ್ಥ ಆಗಲ್ಲ. ಮನೇನ 7 ಗಂಟೆಗೆ ಬಿಡೋದು, 7 ಗಂಟೆ ಆದ್ರೂ 10 ಗಂಟೆ ಆದ್ರೂ ಕಾಲೇಜ್ಗೆ ಹೋಗಿರಲ್ಲ. ಮಧ್ಯಾಹ್ನ ನಾವು ಬರ್ತೀವಿ ಅಲ್ಲೆಲ್ಲ ಬಸ್ ಬಿಡಲ್ಲ ಅಂಕಲ್. ಅಲ್ಲಿ ಬಸ್ ಸ್ಟ್ಯಾಂಡ್ ತುಂಬಿಸ್ಕೊಂಡ್ ಬರ್ತಾರೆ, ರಿಂಗ್ ರೋಡ್ ಅಲ್ಲಿ ಬಸ್ ನಿಲ್ಸಲ್ಲ ಅಂಕಲ್. ಮೈಗೆ ಬಸ್ ಖಾಲಿ ಇದ್ರು ನಿಲ್ಸಲ್ಲ ಅಂಕಲ್. ನಾವೇನು ಆಮೇಲೆ ಅಲ್ಲೆಲ್ಲ ಸ್ಟ್ಯಾಂಡ್ ಅದು ಎಲ್ಲ ಬಸ್ ಇವತ್ತು ಬರೀ ಪ್ಯಾಸೆಂಜರ್ ಅನ್ಸತ್ತೆ. ಮೈಸೂರು ಲಾಂಗ್ ರೂಟ್ ಹೋಗೋರು ಹತ್ತಿ ಕಂಡಕ್ಟರ್ಗಳು ಏನ್ ಮಾಡ್ತಾರೆ? ಒಬ್ರು ಮಾತಾಡಿ, ಒಬ್ರು. ಮತ್ತೆ ಈಗ ನೀವ್ ಹೆಂಗ್ ಹೋಗೋದು ಊರಿಗೆ? ಮನೇಲೇನಂತಾರೆ, ಬೆಳಗ್ಗೆ 7 ಗಂಟೆಗೆ ಹೋದವರು ಮಧ್ಯಾಹ್ನ 1:30 ಕಾಲೇಜ್ ಬಿಟ್ಟವ್ರು ಏನ್ ಮಾಡ್ತೀರಾ ಅಂತ ಅವಾಗ. ಈಗ ಕಾಲ್ ಮಾಡ್ತೀವಿ, ಯಾರು ಬರಲ್ಲ, ಯಾರು ಬರಲ್ಲ. ಓಟ್ ಕೇಳಕ್ಕಷ್ಟೇ ಬರೋದೆಲ್ಲ. ನಾವು ಮಾಡ್ಬೇಡಿ ಅಂತ ಹೇಳ್ತಾರೆ ಸರ್. ಶಕ್ತಿ ಯೋಜನೆಯಿಂದ ಮಾಡ್ಲಿ ಸರ್, ಎಲ್ಲಾರ್ಗು ಅಂತ ಅಲ್ಲ. ಸ್ಟೂಡೆಂಟ್ಸ್ ಮಾಡ್ಲಿ, ಸೀನಿಯರ್ ಸಿಟಿಸನ್ಸ್ ಮಾಡ್ಲಿ, ಏನಕ್ಕೆ ಬೇಕಿತ್ತು ಎಲ್ಲಾರ್ಗು? ಸ್ಟೂಡೆಂಟ್ಸ್ ಬಸ್ ಬಿಡ್ಲಿ ಅಷ್ಟೇ ಸರ್. ನಾವು ಕೇಳೋದು ಯಾವ ಶಕ್ತಿ ಯೋಜನೆ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮಗೆ ಬಸ್ ಬಿಡ್ಲಿ ಅಷ್ಟೇ ಸರ್. ನಾವಿನೇನು ಇವತ್ತು ಅಡ್ಡೆ ಹಾಕಿದ್ದೀನ 7 ಬಸ್ ಬಿಟ್ರಲ್ಲ, ದಿನ ಬಿಡ್ಬೇಕು ನಾನು 7 ಬಸ್. ಕಳ್ಸಕ್ಕಾಗಲ್ಲ ಸರ್. ಏನು ಮಾಡಬಾರ್ದು.